ನಿನ್ ಫ್ರೆಂಡು ನಿಜಾನೇ ಹೇಳಿದ್ದು. ನಾ ಹೇಳ್ದೆ ತಾನೇ ಅವನು ನೀರು ಜಾಸ್ತಿ ಅಂತ. ಡ್ಯಾಡ್, ನೀವಿಬ್ರು ಬಂದಿದ್ದೀರಾ ಅಂತ ಅವನು ಹೇಳ್ತಾನೆ ಇದ್ದ. ಆದ್ರೆ ನಾವಿಬ್ರು ಜೋಕ್ ಅಂತ ಅನ್ಕೊಂಡ್ವಿ. ನೋಡಿದ್ರೆ ನೀವು ನಿಜವಾಗ್ಲೂ ಬಂದಿದ್ದೀರಾ. ಯಾಕೆ ಬರ್ಬಾರ್ದಿತ್ತಾ? ಬರ್ಬೋದು, ಆದ್ರೆ ಸ್ವಲ್ಪ ಲೇಟಾಗಿ ಬರ್ಬೋದಿತ್ತೇನೋ. ಸರಿ, ಹಾಗಾದ್ರೆ ಇವಾಗ ಹೋಗೋದಾ? ನೀನೇನಂತೀಯ ಮಚ್ಚ? ಇನ್ನು ಅಪ್ಪ ಅಮ್ಮನ ನೋಯಿಸಿದ್ರೆ ದೇವ್ರ ಮೆಚ್ಚಲ್ಲ. ಹಾಗಂತ್ಯ? ಡ್ಯಾಡ್, ಯು ಗೈಸ್ ಕಮ್ ಅಂಡ್ ಜಾಯಿನ್ ದ ಪಾರ್ಟಿ. Oh, the great respected Sai, welcome. ಎಲ್ರು ಮುಂದೆ ನಮ್ಮಪ್ಪನ ಬೈಬೇಡ, ನಾನು ಒಬ್ಬಳೇ ಇದ್ದಾಗ ಮಾತ್ರ ಬೈ, ಆಯ್ತಾ? ಅಪ್ಪನಿಂದ ಅಷ್ಟು ಪ್ರೀತಿನಾ? ಎಷ್ಟಿದ್ರು ನಮ್ಮಪ್ಪ ಅಲ್ವಾ? ನಂಗೂ ಅಷ್ಟೇ, ನಮ್ಮಪ್ಪ ಇಷ್ಟೇ ಪ್ರೀತಿ. ಅಫ್ಕೋರ್ಸ್, ಎಷ್ಟಿದ್ರು ಅವ್ರು ನಿಮ್ಮಪ್ಪ ಅಲ್ವಾ? ಕರೆಕ್ಟ್. ಏನಿದೆಲ್ಲ? ಹೇಗ್ ಬಂದ್ರೋ ಹಾಗೆ ವಾಪಸ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಬ್ರು ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಸರ್ ಇಲ್ಲ ಸರ್, ಕರ್ಕೋಗ್ತೀನಿ ಸರ್. ಬಾಯ್ ಬೇಬಿ. ನಾವು ಮನೇಲಿ ಯಾರು ಇಲ್ದೇದಾಗ ನನ್ನ ಮಗಳ ಜೊತೆ ಪಾರ್ಟಿ ಮಾಡ್ತೇನೋ? ಯು ಇಡಿಯಟ್. ಅವನನ್ನ ಕಂಡ್ರೆ ಆಗಲ್ಲ ಅಂತಿದ್ದಳು, ಈಗ ಅವನನ್ನೇ ಮನೆಗೆ ಕರೆಸ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಾ ಇದೆಯಲ್ಲೇ. ಅಕ್ಕಪಕ್ಕದವ್ರು ನೋಡಿದ್ರೆ ಏನ್ ಅನ್ಕೊಳಲ್ಲ. ಹಾಡ್ ಹಗ್ಲಲ್ಲೇ ಇಬ್ರು ಹುಡುಗರ ಜೊತೆ ಮನೇಲಿ ಹುಡುಗಿ ಇದ್ದಾಳೆ ಅಂದ್ರೆ ನಿಮ್ಮ ಅಪ್ಪನ ಮರ್ಯಾದೆ ಏನಾಗಲ್ಲ ಹೇಳು? ಡ್ಯಾಡ್, ನಿಮ್ಗೂ ಮರ್ಯಾದೆ ಇದೆಯಾ? ಗೊತ್ತೇ ಇರ್ಲಿಲ್ಲ. ಬಡ್ಡಿ ಮಗ ನಮ್ಮನೆಗೆ ಬಂದು ನನ್ನ ಮಗಳ ಜೊತೆನೆ ಚಲಾಟ ಆಡ್ತಾನೆ. ಡ್ಯಾಡ್, ನರಸಿಂಹಂಗೆ ಟ್ರಿಗರ್ ಆಗೋ ಥರ ಮಾತಾಡಿ ಅವನನ್ನ ಮನೆಗೆ ಕರೆಸಿದ್ದು ನಾನೇ. ಅದು ನನ್ನ ತಪ್ಪೆ. ನೀವು ನರಸಿಂಹನ ಅರೆಸ್ಟ್ ಮಾಡೋ ಹಾಗಿದ್ರೆ ಅವನ ಜೊತೆ ನನ್ನನ್ನೂ ಅರೆಸ್ಟ್ ಮಾಡಿ. ಛೇ ಕರ್ಮ, ಏನಾಗಿದೆ ಇವಳಿಗೆ? ಇಷ್ಟು ದಿನ ಹೊರಗಡೆ ಹೋಗಿ ಪಬ್ಬು ಗಿಬ್ಬು ಅಂತ ಕುಡ್ಕೊಂಡ್ ಬರ್ತಾ ಇದ್ದಳು, ಈಗ ಮನೇಲೆ ಶುರು ಮಾಡ್ಕೊಂಡಿದ್ದಾಳಲ್ಲ. ರೀ, ಎಲ್ಲ ನೀವು ಕೊಟ್ಟು ಸಲಿಗೆಯಿಂದಾನೆ ಹೀಗಾಗ್ತಾ ಇರೋದು. ಮೊದಲು ಇವಳನ್ನ ಮುದ್ದು ಮಾಡೋದನ್ನ ಕಡಿಮೆ ಮಾಡಿ. ಓದೋದ್ರಲ್ಲಿ ಆಟ ಆಡೋದ್ರಲ್ಲಿ ಏನಾದ್ರು ಫಸ್ಟ್ ಪ್ಲೇಸ್ ಬಂದ್ರೆ ಕ್ರೆಡಿಟ್ ಎಲ್ಲ ನಿನ್ಗೆ, ಏನಾದ್ರು ತಪ್ಪು ಮಾಡಿದ್ರೆ ಹೊಣೆ ನನ್ಗ. ಚೆನ್ನಾಗಿದೆ ಕಣೆ. ಡ್ಯಾಡ್, ಮಾಮ್, ಇದರಲ್ಲಿ ನಿಮ್ಮಿಬ್ರದ್ದು ಯಾವ ತಪ್ಪು ಇಲ್ಲ. ಡೋಂಟ್ ವರಿ. ಏನ್ ಮಿಸ್ಟ್ರೆ, ಅಂಬುಜ ಹೇಳ್ತಾ ಇರೋದು ನಿಜಾನಾ? ಹೌದು ಸರ್, ನನ್ನಿಂದ ನೀವೆಲ್ಲ ಜಗಳ ಮಾಡೋ ಹಾಗಾಯ್ತು. ಇಷ್ಟೆಲ್ಲ ತಪ್ಪು ಮಾಡಿದ್ದಕ್ಕೆ ನಾನು ನಿಮ್ಮಿಂದ, ಈ ಮನೆಯಿಂದ ದೂರ ಹೋಗೋ ಶಿಕ್ಷಣ ಕೊಟ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಮನೆ ಬಿಟ್ಟು ಹೋಗ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತೇನಪ್ಪ? ಮನೆ ಅಂದ ಮೇಲೆ ಜಗಳ ಇದ್ದಿದ್ದೆ, ಈಗಲೂ ಅಂದಮೇಲೆ ಮನಸ್ತಾಪ ಬರುತ್ತೆ ಹೋಗುತ್ತೆ. ಅದಕ್ಕೆ ನೀವು ಮನೆ ಬಿಟ್ಟು ಹೋಗೋದು ಸರಿನಾ? ಕೆಲವೊಂದ್ಸಲ ತಪ್ಪು ಅಂತ ಗೊತ್ತಿದ್ರು ಆ ತಪ್ಪಿಂದ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ಆ ತಪ್ಪನ್ನು ಮಾಡೋಕ್ಕೆ ಹಿಂದೆಟ್ ಹಾಕ್ಬಾರ್ದು. ಇವತ್ತು ನಾನು ನಿಮ್ಮಿಂದ ದೂರ ಹೋಗದೇ ಇದ್ರೆ ನಾಳೆ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೋ ನನಗೆ ಗೊತ್ತಿಲ್ಲ. ಅಲ್ಲಿ ಪಾಪ ದೀಪನು ಬಯಸ್ಕೊಂಡು ಎಲ್ಲರಿಂದನೂ ಕೆಟ್ಟೋಳದ್ಲು. ಇಷ್ಟು ದಿನ ನಿಮ್ಮ ಮನೆ ಹಳೆಯಾಗಿದ್ದ ಚಿರು ಅವ್ರಿಗೂ ದೀಪು ಮೇಲೆ ಬೇಜಾರಾಗಿದೆ.
ಅದಕ್ಕೆ ಅಂತ ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ಆಗಿರೋ ಸಮಸ್ಯೆ ಬಗೆಹರಿಯುತ್ತೇನಪ್ಪ? ಬಗೆಹರಿದ ಇದ್ರು ಮತ್ತೆ ಈ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ತೀರ್ಮಾನ ತಗೊಂಡಿದ್ದೀನಮ್ಮ. ನೋಡಿ, ದಯವಿಟ್ಟು ಇಲ್ಲೇ ಇರು ಅಂತ ನನಗೆ ಬಲವಂತ ಮಾಡಕ್ಕೆ ಹೋಗ್ಬಿಡಿ ಪ್ಲೀಸ್. ಇಷ್ಟು ದಿನ ಮಗನಾಗಿ ನೋಡ್ಕೊಂಡಿದ್ದೀರಾ ಅನ್ನೋದಕ್ಕಿಂತ ನನ್ನನ್ನು ಮಗನಾಗಿ ಸಾಕಿದ್ದೀರಾ ಅಂತ ಹೇಳೋದೇ ಒಳ್ಳೇದು. ನರಸಿಂಹ ಅವ್ರಿಗೆ ಕೊಡ್ತಿದ್ದ ಪ್ರೀತಿನ ನನಗೂ ಕೊಟ್ಟಿದ್ದೀರಾ, ಅವ್ರಿಗೆ ತೋರಿಸಿದ ಕಾಳಜಿನ ನನ್ನ ಮೇಲೂ ತೋರಿಸಿದ್ದೀರಾ. ನಿಮ್ಗೆ ಯಾವತ್ತೂ ನಾನು ಈ ವಿಷಯಕ್ಕೆ ಋಣಿ ಆಗಿರ್ತೀನಮ್ಮ. ಅಪ್ಪ ಅಮ್ಮ ಇಲ್ದಿರೋ ನೋವೇನು ಅಂತ ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು. ನೀವಿಬ್ರು ನನಗೆ ಅಪ್ಪ ಅಮ್ಮನ ಸ್ಥಾನ ಕೊಟ್ಟು ಅವ್ರು ಇಲ್ಲ ಅನ್ನೋ ನೋವನ್ನ ನೀವು ಮರೆಸಿದ್ರಿ, ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಗೊತ್ತೋ ಗೊತ್ತಿಲ್ಲದೇನೂ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಲ್ಲ ಮಿಸ್ಟ್ರೆ, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಅಂತ ಹೋಗ್ತೀರಾ? ನಾನೊಂಥರ ದಿಕ್ಕು ದಿಸೆ ಇಲ್ದಿರೋ ಅಲ್ಮಾರಿ ಥರ ಇದ್ದೆ. ಈ ಮನೆಗೆ ಬಂದಮೇಲೆ ಈ ಕುಟುಂಬದ ಪ್ರೀತಿ ಸಿಕ್ತು. ಆದರೆ ಅದು ಯಾಕೋ ನನಗೆ ಆಗ್ಬರಲ್ಲ ಅನ್ಸುತ್ತೆ. ನೀನು ಒಬ್ಬನೇ ಇರು, ಒಬ್ಬಂಟಿಯಾಗಿ ಬದುಕು ಅಂತೇಳಿ ದೇವ್ರು ನನ್ನ ಹಣೆ ಮೇಲೆ ಸೀಲಾಗಿ ಕಳಿಸಿದಾನೆ ಅನ್ಸುತ್ತೆ. ಇಷ್ಟು ದಿನ ಹೇಗಿದ್ನೋ ಇನ್ನು ಮುಂದೆನೂ ಹಾಗೆ ಇರ್ತೀನಿ. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಪ್ಪ. ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನನ್ನನ್ನು ಬಾಯಿ ತುಂಬ ಅಮ್ಮ ಅಂತ ಕರಿತೀಯ. ಈ ಅಮ್ಮನ ಮಾತು ಕೇಳಲ್ವೇನಪ್ಪ? ನನ್ನನ್ನು ಹೆತ್ತ ತಾಯಿಯಾಗಿದ್ರು ನಿಮ್ಮಷ್ಟು ಪ್ರೀತಿ ಕೊಡ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇದೊಂದು ವಿಷಯದಲ್ಲಿ ನನ್ನ ನಿರ್ಧಾರನ ದಯವಿಟ್ಟು ಒಪ್ಕೊಳ್ಳಿ ಪ್ಲೀಸ್.